ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ನಂತರ ತೆಗೆದುಕೊಳ್ಬೇಕಾದ ನಿರ್ಣಯ ಮತ್ತು ನಿರ್ಧಾರದ ಬಗ್ಗೆ ಒಂದಷ್ಟು ವಾಕ್ ಸಮರ ನಡೆದಿದೆ. ಹಾಗಾದ್ರೆ ಟಾಸ್ಕ್ಗಿಂತ ಹೆಚ್ಚಾಗಿ ಸೌಂಡ್ ಮಾಡಿರ್ತಕ್ಕಂಥ ಆ ನಿರ್ಧಾರವಾದರೂ ಏನು? ಇಷ್ಟೆಲ್ಲ ರಂಪಾಟ ಆಗಲಿಕ್ಕೆ ಕಾರಣ ಏನು? ಬಿಗ್ ಬಾಸ್ ಸ್ಪರ್ಧಿಗಳು ಅರ್ಥೈಸ್ಕೊಂಡ ರೀತಿ ಸರಿ ಇರಲಿಲ್ವಾ? ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಮೊದಲ ಟಾಸ್ಕ್ ಬಳಿಕ ರಕ್ಷಿತಾ ಶೆಟ್ಟಿ ಹಠ ಹಿಡಿದು ಕೂತ್ಕೊಳ್ತಾರೆ, ಪಟ್ಟು ಬಿಡೋದೇ ಇಲ್ಲ. ಎರಡನೇ ಟಾಸ್ಕ್ ಬಳಿಕ ರಾಶಿಕಾ ರೊಚ್ಚಿಗೇಳ್ತಾರೆ. ಸೇಫ್ ಆಗುವ ಚಾನ್ಸ್ ಸಿಕ್ಕಿದ್ರೂ ಅಭಿಷೇಕ್ಗಾಗಿ ರಾಶಿಕಾ ರಚ್ಚೆ ಹಿಡಿದು ಕೂತ್ಕೊಳ್ತಾರೆ. ರಕ್ಷಿತಾ ಶೆಟ್ಟಿ ಹಠದಿಂದಾಗಿ ತಂಡದ ನಿರ್ಧಾರವೇ ಬದಲಾದರೆ ರಾಶಿಕಾ ಶೆಟ್ಟಿಯಿಂದಾಗಿ ಅಧಿಕಾರ ಕೈತಪ್ಪು ಹೋಗುತ್ತೆ. ಯಾರನ್ನ ನಾಮಿನೇಟ್ ಮಾಡಬೇಕು, ಯಾರನ್ನ ಸೇಫ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಂಡ ಒಮ್ಮತದ ನಿರ್ಧಾರಕ್ಕೆ ಬರಬೇಕು ಅಂತ ಬಿಗ್ ಬಾಸ್ ಹೇಳಲೇ ಇಲ್ಲ. ಆದರೂ ಒಮ್ಮತ ಮುಖ್ಯ ಅಂತ ಎಲ್ಲರೂ ಭಾವಿಸ್ಕೊಂಡಿದ್ದೇ ಇದೀಗ ಎದ್ದಿರ್ತಕ್ಕಂಥ ಕೋಲಾಹಲಕ್ಕೆ ಕಾರಣ ಅಂತ ಹೇಳಲಾಗ್ತದೆ. ತೂರಾಟ ಹೋರಾಟ ಟಾಸ್ಕ್ನಲ್ಲಿ ಗೆದ್ದು ನಾಮಿನೇಟೆಡ್ ತಂಡಕ್ಕೆ ಅಭಿನಂದನೆಗಳು. ನಾಮಿನೇಟ್ ತಂಡ ತಮ್ಮೊಳಗೆ ಚರ್ಚಿಸಿ ಒಬ್ಬರನ್ನ ಸೇಫ್ ಮಾಡಬೇಕು ಹಾಗೂ ಟಾಸ್ಕ್ನಲ್ಲಿ ಸೋತ ಸೇಫ್ ತಂಡದ ಸದಸ್ಯರ ಪೈಕಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು. ಸೇಫ್ ಆಗುವ ಸದಸ್ಯ ಸೇಫ್ ತಂಡಕ್ಕೆ, ಸೇಫ್ ತಂಡದಿಂದ ನಾಮಿನೇಟ್ ಆಗುವ ಸದಸ್ಯ ನಾಮಿನೇಟೆಡ್ ತಂಡಕ್ಕೆ ಸೇರ್ತಾರೆ ಅಂತ ಬಿಗ್ ಬಾಸ್ ಹೇಳಿರ್ತಾರೆ. ಎಲ್ಲೂ ಕೂಡ ಒಮ್ಮತ ಅನ್ನೋ ಪದವನ್ನೇ ಬಳಸಿರೋದಿಲ್ಲ. ಇನ್ನು ದಂಪವರೇ ಟಾಸ್ಕ್ನಲ್ಲಿ ಗೆದ್ದು ನಾಮಿನೇಟೆಡ್ ತಂಡಕ್ಕೆ ಅಭಿನಂದನೆಗಳು. ಈಗ ನೀವು ನಿಮ್ಮೊಳಗೆ ಚರ್ಚಿಸಿ ಡೈರೆಕ್ಟ್ ನಾಮಿನೇಟ್ ಆಗಿರುವ ರಿಷಾ ಹೊರತುಪಡಿಸಿ ಉಳಿದ ಸದಸ್ಯರ ಪೈಕಿ ಒಬ್ಬರನ್ನ ಸೇಫ್ ಮಾಡಬೇಕು ಹಾಗೂ ಟಾಸ್ಕ್ನಲ್ಲಿ ಸೋತ ಸೇಫ್ ತಂಡದ ಸದಸ್ಯರ ಪೈಕಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಅಲ್ಲಿನೂ ಕೂಡ ಎಲ್ಲೂ ಒಮ್ಮತದ ನಿರ್ಧಾರ ಅಂತ ಬಳಸಿರೋದಿಲ್ಲ. ಬಟ್ ಸ್ಪರ್ಧಿಗಳು ಯಾಕೆ ಈ ಒಮ್ಮತದ ನಿರ್ಧಾರ ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದ್ರು ಅಂತ ಗೊತ್ತಾಗ್ತಿಲ್ಲ. ಸೊ ಈ ಒಂದು ವಿಚಾರದಿಂದಾಗಿ ಇದೀಗ ಮನೆಯಲ್ಲಿ ರಂಪಾಟ ಶುರುವಾಗಿದೆ. ಹೌದು, ಬಾಕಿಯವರ ನಿರ್ಧಾರ ಒಂದಾಗಿದ್ರೆ ರಕ್ಷಿತಾ ಅವರ ನಿರ್ಧಾರ ಒಂದಾಗಿರುತ್ತೆ. ಸೊ ಒಮ್ಮತ ಬೇಕು ಅನ್ನೋ ಕಾರಣಕ್ಕೆ ರಕ್ಷಿತಾ ಹೇಳಿದ್ದಕ್ಕೆ ಎಲ್ಲರೂ ಕೂಡ ಹ್ಞೂ ಅಂದ್ಬಿಡ್ತಾರೆ. ಕಾಕ್ರೋಚ್ ಸುದಿ ಸೇಫ್ ಆದರೆ ರಘು ನಾಮಿನೇಟ್ ಆಗ್ತಾರೆ. ಅದಕ್ಕೆ ರಕ್ಷಿತಾ ಕೊಟ್ಟ ಕಾರಣಗಳು ಸಮಂಜಸ ಆಗಿರೋದಿಲ್ಲ. ಬಳಿಕ ತಾನು ಮಾಡಿದ್ದು ತಪ್ಪು ಅನ್ನೋದು ಅರಿವಾಗತ್ತೆ. ಇನ್ನು ರಾಶಿಕಾ ಸೇಫ್ ಮಾಡೋದಕ್ಕೆ ಬಹುಮತದ ಒಪ್ಪಿಗೆ ಇತ್ತು, ಆದರೆ ಅಭಿಷೇಕ್ ನಾಮಿನೇಟ್ ಆಗಬಾರ್ದು ಅಂತ ರಾಶಿಕಾ ಹಾಗೂ ರಕ್ಷಿತಾ ಪಟ್ಟು ಹಿಡಿದಿದ್ರು. ಸೊ ಸ್ಪಂದನ ನಾಮಿನೇಟ್ ಆಗಬೇಕು ಅಂತ ರಾಶಿಕಾ ಆಗ್ರಹಿಸ್ತಾರೆ. ಒಮ್ಮತದ ನಿರ್ಣಯ ಇಲ್ಲ ಅಂತ ನಾಮಿನೇಟೆಡ್ ತಂಡ ಅಧಿಕಾರವನ್ನು ಕೈ ಬಿಡುತ್ತೆ. ಸೊ ಎಲ್ಲೂ ಕೂಡ ಒಮ್ಮತ ಅನ್ನೋ ಪದವನ್ನು ಬಿಗ್ ಬಾಸ್ ಯೂಸ್ ಮಾಡದೇ ಇದ್ರೂ ಕೂಡ ಸ್ಪರ್ಧಿಗಳ ಒಂದು ಹಠ, ಒಂದು ರಚ್ಚೆ ಹಿಡಿದಂತಹ ಕಾರಣ ಇದೀಗ ಇಷ್ಟೆಲ್ಲದಕ್ಕೂ ಕೂಡ ಕಾರಣವಾಗಿದೆ. ಸೊ ಈ ವಾರ ಕಿಚ್ಚ ಇದನ್ನು ಹೇಗೆ ತಗೊಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಯಕ್ಷ ಪ್ರಶ್ನೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.